ಅಕ್ಟೋಬರ್ 1, 1885ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದ ಟಿ.ಎಸ್. ವೆಂಕಣ್ಣಯ್ಯ ನಮ್ಮ ಕನ್ನಡದ ಪ್ರಥಮ ಪ್ರಾಧ್ಯಾಪಕರು. ಹಾಗೆಯೇ ರಾಷ್ಟ್ರಕವಿ ಕುವೆಂಪು ಅವರ ಗುರುಗಳು. ಹಾಗಾಗಿಯೇ ಡಾಕ್ಟರ್ ಕೆ.ವಿ. ಪುಟ್ಟಪ್ಪ ತಮ್ಮ ಮಹತ್ ಗ್ರಂಥ ಶ್ರೀರಾಮಾಯಣ ದರ್ಶನಂ ಅವರನ್ನು ತಮ್ಮ ಪ್ರೀತಿಯ ಗುರುಗಳಾದ ಟಿ.ಎಸ್. ವೆಂಕಣ್ಣಯ್ಯ ಅವರಿಗೆ ಸಮರ್ಪಿಸಿರೋದು. ಈ ಸಮರ್ಪಣೆಯ ಮೂಲಕ ನಮಗೆ ವೇದ್ಯ ಆಗುತ್ತೆ ಗುರು ಶಿಷ್ಯರ ಸಂಬಂಧ ಯಾವ ಮಟ್ಟದ್ದಾಗಿತ್ತು ಅಂತೇಳ್ಬಿಟ್ಟು ಹೇಳಿ. ನಮ್ಮ ಟಿ.ಎಸ್. ವೆಂಕಣ್ಣಯ್ಯ ಅವರ ಕನ್ನಡ ಸಾರಸ್ವತ ಸೇವೆ ಹೇಗಿತ್ತು? ಅವರ ಮನೆಗಳಲ್ಲಿ ಕವಿಗೋಷ್ಠಿ ನಡೀತಾ ಇತ್ತು. ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮನೆಯ ಮಹಡಿಯಲ್ಲಿ ಕವಿಗೋಷ್ಠಿ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರ ಪತ್ನಿ ಬಂದ್ಬಿಟ್ಟು ತಮ್ಮ ಮಗನ ನಿಧನದ ಸುದ್ದಿಯನ್ನು ಇವರ ಕಿವಿಯಲ್ಲಿ ನಿಧಾನವಾಗಿ ಉಸಿರುತ್ತಾರೆ. ತುಂಬ ಬೇಜಾರಾದ್ರೂ ಕೂಡ, ದುಃಖ ಆದ್ರೂ ಕೂಡ ದುಃಖವನ್ನೆಲ್ಲ ತಮ್ಮಲ್ಲಿ ಅದುಮಿಟ್ಕೊಂಡು ಕವಿಗೋಷ್ಠಿ ಮುಂದುವರಿಯೋ ಹಾಗೆ ನೋಡ್ಕೊಳ್ತಾರೆ ಟಿ.ಎಸ್. ವೆಂಕಣ್ಣಯ್ಯ ಅವರು. ಕವಿಗೋಷ್ಠಿ ಮುಗಿಯುತ್ತೆ, ಆದರೆ ಮಗನನ್ನು ಕಳ್ಕೊಂಡಂತಹ ದುಃಖ ಅವರ ಹೃದಯವನ್ನು ಆರ್ದ್ರಗೊಳಿಸಿರುತ್ತೆ, ಕಣ್ಣುಗಳನ್ನು ತೇವಗೊಳಿಸಿರುತ್ತೆ. ಸ್ನೇಹಿತರು ಕೇಳ್ತಾರೆ ಏನಾಯಿತು ಅಂತ ಹೇಳಿದಾಗ ಇದ್ದ ಸತ್ಯವನ್ನು ಅವರು ಹೇಳ್ತಾರೆ. ಸ್ನೇಹಿತರಿಗೆ ಆವಾಗ ಆಶ್ಚರ್ಯ ಆಗುತ್ತೆ. ಅವರು ಕೇಳ್ತಾರೆ, ಅಲ್ಲ ಈ ವಿಷಯವನ್ನು ನೀವು ಮಧ್ಯದಲ್ಲೇ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ ಟಿ.ಎಸ್. ವೆಂಕಣ್ಣಯ್ಯ ಅವರು ಕೊಡುವಂತಹ ಉತ್ತರನ ಕೇಳಿ ಅವರೆಲ್ಲರೂ ಕೂಡ ದಂಗಾಗ್ತಾರೆ, ಮೂಕರಾಗ್ತಾರೆ. ಅವ್ರು ಹೇಳ್ತಾರೆ, ನನ್ನ ಮಗನ ನಿಧನದ ಸುದ್ದಿ ಕನ್ನಡ ಕಟ್ಟುವಂತಹ ಕೈಂಕರ್ಯದಲ್ಲಿ ಯಾವತ್ತಿಗೂ ಕೂಡ ಅಡ್ಡಿಯಾಗಬಾರದು ಅನ್ನುವಂತಹ ಅಭಿಪ್ರಾಯದಲ್ಲಿ ನಾನು ಏನನ್ನೂ ಹೇಳಲಿಲ್ಲ. ಕವಿಗೋಷ್ಠಿ ಮುಗಿಯೋದನ್ನು ಕಾಯ್ತಾ ಇದ್ದೆ ಅಂತೇಳ್ಬಿಟ್ಟು ಹೇಳಿ. ಬಹುಶಃ ಇಂಥ ಶ್ರೇಷ್ಠ ವ್ಯಕ್ತಿಗಳಿಂದಲೇ ಕನ್ನಡ ತಾಯಿ ಬಹುಶಃ ಶ್ರೀಮಂತಳಾಗಿರೋದು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಥ್ಯಾಂಕ್ ಯು. ನಮಸ್ಕಾರ.